ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಅಧಿಕ ಮಾಸದ ಮಹಿಮೆಯನ್ನು ನೋಡುವಾಗ ಈ ಅಧಿಕ ಮಾಸದ ಮಹಿಮೆಯನ್ನು ಬರೆದು ಒಂದು ವೈಷ್ಣವರಿಗೆ ಭಕ್ತರಿಗೆ ದಾನವಾಗಿ ಕೊಟ್ಟ ಮಾತ್ರದಿಂದಲೇ ಅದು ನಮಗೆ ವಿಶೇಷವಾದ ಪುಣ್ಯವನ್ನು ನೀಡುತ್ತೆ ಅಂತ ಬೃಹನ್ನಾರದಿಯ ಪುರಾಣ ಹೇಳ್ತಾ ಇದೆ. ಅದು 3 ಕುಲವನ್ನು ಉದ್ಧಾರ ಮಾಡುತ್ತೆ. ಗೋಪಿಕಾಸ್ತ್ರೀ ಸಮೇತವಾಗಿರುವಂತಹ ಪುರುಷೋತ್ತಮನ ಗೋಲೋಕವನ್ನು ಅವ ಪ್ರವೇಶ ಮಾಡ್ತಾನೆ ಎಂದು ಪುರಾಣಗಳು ಹೇಳ್ತಾ ಇದೆ. ಈ ಅಧಿಕ ಮಾಸ ಮಹಾತ್ಮೆಯನ್ನು ಹೇಳುವಂತಹ ಪುಸ್ತಕವನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದೇ ಪುಣ್ಯಕರ. ಅದು ಆ ಜಾಗದಲ್ಲಿ ಎಲ್ಲ ಪುಣ್ಯ ತೀರ್ಥಗಳ ಸನ್ನಿಧಾನ ಇರುತ್ತದೆ ಅಂತ ಬೃಹನ್ನಾರದಿಯ ಪುರಾಣ ಹೇಳಿದೆ. ಈ ಅಧಿಕ ಮಾಸ ಮಹಿಮೆಯನ್ನು ಶ್ರವಣ ಮಾಡುವಂತಹ ಒಬ್ಬ ತನ್ನ ಎಲ್ಲ ಜ್ಞಾನವನ್ನು ಪರಿಹಾರ ಮಾಡಿಕೊಂಡು ಜ್ಞಾನವನ್ನು ಪಡೆಯುತ್ತಾನೆ ಎಂಬುದನ್ನು ಹೇಳುತ್ತಾ, ಆ ಮಹಿಮೆಯನ್ನು ಸಂಕೀರ್ತನ ಮಾಡುವಂಥ ಜಾಗದಲ್ಲಿಯೂ ಕೂಡ ತುಳಸಿ ಸಮೇತ ಪುರುಷೋತ್ತಮನ ಸನ್ನಿಧಾನ ಇರ್ತದೆ, ಎಲ್ಲ ತೀರ್ಥಗಳ ಸನ್ನಿಧಾನ ಇರ್ತದೆ ಎಂದು ಪುರಾಣಗಳು ಹೇಳ್ತಾ ಇದೆ. ಇನ್ನು ಈ ಅಧಿಕ ಮಾಸ ಮಹಾತ್ಮ್ಯವನ್ನು ಭಕ್ತಿಯಿಂದ ಶ್ರವಣ ಮಾಡಿದರೆ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಎಲ್ಲ ಪುಣ್ಯ ತೀರ್ಥಗಳ ಸ್ನಾನ ಮಾಡುವಂತಹ ಪುಣ್ಯ, ಭೂ ಪ್ರದಕ್ಷಿಣೆ ಮಾಡಿದ ಪುಣ್ಯ ಇತ್ಯಾದಿಗಳನ್ನು ಪಡೆಯುತ್ತಾನೆ ಎಂಬುದಾಗಿ ಪುರಾಣಗಳು ಈ ಮಹಿಮೆಯನ್ನು ಹೇಳಿದೆ ಅಂತ ನಾವು ನೋಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು.